ತಪೋವನದ ಸ್ವಾಮೀಜಿಗಳ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಿಷಯ ರಾಷ್ಟ್ರ ಧರ್ಮದ ಮುಂದುವರಿದ ಭಾಗ. ನಾವು ಹೋದ ಸಾರಿ ಬೇರೆ ಬೇರೆ ಋಣಗಳನ್ನು, ಶ್ರೀಗಳು 6 ಋಣಗಳನ್ನು ಕೊಟ್ಟರು, ಅವನ್ನ ನೋಡ್ಕೋತ ಬಂದೇವಿ. ಈಗ ದೈವ ಋಣ, ಋಷಿ ಋಣ, ನೃ ಋಣ ಮತ್ತು ರಾಷ್ಟ್ರ ಋಣ, ಈ ರೀತಿ ಉಳಿದ 4 ಋಣಗಳನ್ನು ನೋಡ್ಬೇಕಾಗಿದೆ. ದೈವ ಋಣವನ್ನು ಅಥವಾ ದೇವ ಋಣವನ್ನು ಶ್ರೀಗಳು ಇಷ್ಟೊಂದು ಹಾಡಿನ ಮುಖಾಂತರ ಹೇಳಿದ್ರು. ಒಂದು ಹಾಡನ್ನು ಹಾಡಿದ್ದಿದೆ ಅಲ್ಲಿ ಆ ಪ್ರವಚನದಲ್ಲಿ. ನಿನ್ನ ಕರುಣೆಯ ಕಿರಣ ಚೆಲ್ಲಲು ಆಯಿತೆನಗದು ಎಚ್ಚರ, ಮುಗಿಲು ಮುಟ್ಟಿದ ಸಪ್ತ ಕಮಲಗಳ ಅರಳಿ ನಿಂತ ಒನ್ನಿಚ್ಚಳ. ಒಂದು ಜಾನಪದ ಗೀತೆ ಇದು. ದೇವನ ಕೃಪೆ ಆತು ಅಂತಂದ್ರೆ ಅವನ ಒಂದು ಕರುಣೆಯ ಕಿರಣ ನಮ್ಮಲ್ಲಿ ಬಿದ್ರ ನಮ್ಮ 7 ಚಕ್ರಗಳು ಜಾಗೃತಿಯಾಗಿ ಮುಗಿಲು ಮುಟ್ಟುತ್ತಾವ ಅಂತಂದ್ರೆ, ಮುಗಿಲು ಅಂದ್ರ 3rd ವೆಂಟ್ರಿಕಲ್, ಮೆದುಳಿನ 3ನೇ ಕುಹರದಲ್ಲಿ ಏನು ಸಹಸ್ರಾರ ಚಕ್ರ ಇದೆ, ಆಜ್ಞಾ ಚಕ್ರ ಇದೆ, ಅದು ಜಾಗೃತಿ ಆಕೈತೆ ಅನ್ನೋದನ್ನ ಶ್ರೀಗಳು ಈ ಹಾಡಿನ ಮುಖಾಂತರ ಹೇಳಿದ್ರು. ಮತ್ತ ದೈವಿ ಲೀಲೆ ಅಂತ ಅದಕ್ಕೇನು ಕರೀತಾರೆ ಅಂದ್ರೆ ದೇವ ಲೀಲೆ. ದೇವ್ರು ನಮ್ಗೆ ಏನೆಲ್ಲ ಕೊಟ್ಟ, ನಮ್ಮ ಮೊದಲು ಅವನ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ನಾವು ಯಾವುದೇ ಪೂಜೆ ಮಾಡಲಿ ಅದರ ಉದ್ದೇಶ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದು ಅಂತೇಳಿ ಶ್ರೀಗಳು ಪೂಜೆ ಪುನಸ್ಕಾರಗಳ ಒಂದು ಸಂಕ್ಷಿಪ್ತ ವ್ಯಾಖ್ಯಾನವನ್ನು ಮಾಡಿದರು. ದೈವಿ ಲೀಲೆಯಲ್ಲಿ ಇಂಥ ವೈಶಿಷ್ಟ್ಯ ಇದೆ. ಕೂಸು ತಾಯಿಯಿಂದ ಹೊರಗೆ ಬರೋಕ್ಕಿಂತ ಮುಂಚೆ, ಈ ಜಗತ್ತಿಗೆ ಬರೋಕ್ಕಿಂತ ಮುಂಚೆ ಅದಕ್ಕೆ ಅವಶ್ಯಕತೆ ಬೀಳುವಂತ ತಾಯಿ ಹಾಲು ಮೊದಲು ಬೀಳ್ತಾವ. ಮೊದಲು ತಾಯಿಯಲ್ಲಿ ಹಾಲು ಬೀಳ್ತಾವ, ಆಮೇಲೆ ಕೂಸು ಹೊರಗೆ ಬರ್ತೈತಿ. ಅಂದ್ರೆ ಅದು ಆಯುಷ್ ಪರ್ಯಂತ ಅದಕ್ಕೆ ಬೇಕಾಗುವಂತ ಬುತ್ತಿ ಗಂಟನ ಮೊದಲು ಕಟ್ಟಿ ಆಮೇಲೆ ಕೂಸನ್ನು ಹೊರಗೆ ಕಳಿಸುವಂತ ದೈವಿ ಲೀಲೆ ಅಂತ ವೈಶಿಷ್ಟ್ಯ ಜಗತ್ತಿನಲ್ಲಿ ಇದೆ. ಅಮೃತ, ಹಾಲು, ತಾಯಿ ಹಾಲು ಮತ್ತು ರಕ್ತ ಇವತ್ತಿನವರೆಗೂ ವಿಜ್ಞಾನಿಗಳು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ದೈವಿ ಲೀಲೆಯನ್ನ ನಾವು ತಿಳ್ಕೊಂಡ ಮೇಲೆ ಅದಕ್ಕೆ ಗೌರವವನ್ನು ಕೊಡಬೇಕು. ಆ ನಂತರ ಬರ್ತಕ್ಕಂಥದ್ದು ಋಷಿ ಋಣ ಅಂತ ಹೇಳಿ. ದೈವಿ ಋಷಿ ಋಣಗಳು. ಋಷಿ ಅಂದ್ರೆ ಯಾರು ಅಂದ್ರೆ ಶ್ರೀಗಳು ಕೇವಲ ಕ್ಯಾಮಿ ತೊಟ್ಟವರು, ದಾಡಿ ಬಿಟ್ಟವರು, ಮಠದಾಗಿರೋರು, ಈ ರೀತಿ ಹಿಮಾಲಯಗಿದ್ದವರು ಇಂಥವ್ರಷ್ಟ ಋಷಿಗಳಂತ ಕರೀಲಿಲ್ಲ. ಯಾರು ಅವರಿಗೆ ಮಂತ್ರ ದೃಷ್ಟಾರ್ಯರು ಅಂತ ಕರೆದ್ರು. ಅವರು ತಾವು ಆಧ್ಯಾತ್ಮಿಕ ಒಂದು ಔನ್ನತ್ಯದಲ್ಲಿ ಇರ್ಬೇಕಾರ, ಒಂದು ಧ್ಯಾನದಲ್ಲಿ ಇರ್ಬೇಕಾರ, ಅಂತ ತಪಸ್ಸಿನ ಒಂದು ಹಂತದಲ್ಲಿ ಇರ್ಬೇಕಾರ ಕೆಲವು ಮಂತ್ರಗಳು ಅವರಿಗೆ ಕಂಡು ಬಂದು ಅದಕ್ಕೆ ಅವರಿಗೆ ಮಂತ್ರ ದೃಷ್ಟಾರ್ಯರು ಅಂತ ಕರೆದ್ರು. ಆ ಹಂತದಲ್ಲಿ ಅವ್ರೇನ್ ಮಂತ್ರಗಳನ್ನು ಕಂಡ್ರು, ಅವುಗಳು ಅವಳಿಗೆ ಜ್ಞಾನವನ್ನು ಕೊಡ್ತು. ಮಂತ್ರದಿಂದ ಜ್ಞಾನವನ್ನು ಪಡೆದರು. ಆ ಜ್ಞಾನವನ್ನು ಅವ್ರೇನ್ ಮಾಡಿದ್ರು ಅಂದ್ರೆ ಇತಿಹಾಸದಲ್ಲಿ ಬರೀಲಿಲ್ಲ, ಇದು ನಮ್ಮದು ಅಂತ ಹೇಳಿ ಎಲ್ಲೂ ಬರೀಲಿಲ್ಲ. ಅದನ್ನ ಮುಂದಿನವರಿಗೆ ಹಂಚ್ಕೋತ ಬಂದ್ರು, ದಾನ ಮಾಡ್ಕೋತ ಬಂದ್ರು. ಇಂಥವರಿಗೆ ಋಷಿಗಳು ಅಂತ ಕರೆದ್ರು. ಅಂದ್ರೆ ಇವತ್ತಿನ ವಿಜ್ಞಾನಿಗಳು, ಇವತ್ತಿನ ಸೈನಿಕರು ಇರಲಿ, ಇವತ್ತಿನ NER ಡಾಕ್ಟರ್ಸ್ ಯಾರು ಸಂಶೋಧನೆಯನ್ನ ಮಾಡಿ ನಮ್ಮ ಜೀವನಕ್ಕೆ ಸಹಾಯವನ್ನ ಮಾಡ್ಯಾರೋ ಅವರೆಲ್ಲರೂ ಋಷಿಗಳೇ ಅಂತೇಳಿ ಶ್ರೀಗಳು ಕರೆದ್ರು. ಆ ಋಷಿ ಋಣವನ್ನು ತೀರಿಸ್ಬೇಕು. ಇನ್ನು ಋಷಿಗಳಿಗೆ ಅಥವಾ ಸತ್ಪುರುಷರಿಗೆ ಕೆಲವು ನಿಬಂಧನೆಗಳನ್ನು ಅದಾವ. ಅಂದ್ರೆ ನಿಸ್ವಾರ್ಥ ಬರ್ಲಿ ಅಂತೇಳಿ ಹಂಗೇನು ಮಾಡಿರ್ಬೇಕು. ಒಂದಂದ್ರ ಆಕಳು ತನ್ನ ಕೆಚ್ಚಲು ತಾನ ಕುಡಿಬಾರ್ದು ಅಂತೇಳಿ ಅದಕ್ಕೆ ಚೀಲ ಕಟ್ಟಿರ್ತಾರೆ ಕೆಚ್ಚಲಿಗೆ. ಅದೇ ರೀತಿ ಹೊಲದಾಗ ಗಳಿ ಹೊಡಿಬೇಕಾರದು ತೆನಿಗೆ ಬಾಯಿ ಹಾಕಬಾರ್ದು ಅಂತೇಳಿ ಅದ್ರ ಬಾಯಿಗೆ ಜಾಳಿಗೆ ಹಾಕಿರ್ತಾರೆ. ಅಂದ್ರೆ ತನ್ನ ಫಲವನ್ನ ತಾನು ಬಳಸಬಾರ್ದು ಅನ್ನೋದಕ್ಕೆ ಇಂಥ ನಿಬಂಧನೆಗಳು. ಶ್ರೀಗಳು ಸಹಿತ ಇಂಥ ನಿಬಂಧನೆಗಳನ್ನು ಇಟ್ಕೊಂಡಿದ್ರು. ಅವ್ರ ಇಂಥ ಶ್ರೇಷ್ಠ ವೈದ್ಯರು ಇರಬೇಕಾದ್ರೂ ಸಹಿತ ತಾವ ತಮ್ಮ ತಪಶಕ್ತಿಯಿಂದ ಏನು ಬೇಕಾದ್ರೂ ಮಾಡ್ಕೊಳ್ಳಿಕ್ ಸಾಧ್ಯ ಆದ್ರೂ ಸಹಿತ ಅವರು ಇಷ್ಟು ಕೃಷಿ ಆಗಿತ್ತು ಶರೀರ, ಅದನ್ನ ಜೋಪಾನ ಮಾಡುವ ಜವಾಬ್ದಾರಿಯನ್ನ ಶಿಷ್ಯಂದರಿಗೆ ಕೊಟ್ರು, ಭಕ್ತರಿಗೆ ಕೊಟ್ರು. ನೀವು ಹೆಂಗ್ ಹೇಳ್ತೀರಿ ಹಂಗ. ಅಪರಾತ್ರಿ 1:15 BP ನೋಡ್ಬೇಕು, 3 ಗಂಟೆಗೆ ಶುಗರ್ ನೋಡ್ಬೇಕು. ಹೆಚ್ಚು ಕಡಿಮೆ ಅದ್ರ ಸೇವಕರು ಏನ್ ಮಾಡ್ಯಾರ ಅಂದ್ರ, ನಾವು ಹೊರಗೆ ನಿಂತಿರ್ತೀವಿ ಗುರ್ತಿರಂಗಿಲ್ಲ, ಒಳಗ್ ಸೇವಕರು ಏನ್ ಮಾಡ್ಬೇಕಂತಂದ್ರ ಒಂದು ತಾಯಿ ಕೂಸಿನ ಸ್ವಚ್ಛ ಸತ್ಯಕ್ ಮಾಡ್ಬೇಕು. ಆ ಕಾರ್ಯ ಹಿಡ್ಕೊಂಡು ಎಲ್ಲಾನು ಮಾಡಿದಾಗ ಆ ತಪಶಕ್ತಿ ನಮ್ಗೆ ಇವತ್ತಿನವರೆಗೂ ಬಂತು. ಅವಾಗ ಡಾಕ್ಟರ್ ಫೋನ್ ಮಾಡಿ ಕೇಳಿ ಏನ್ ಇಂಜೆಕ್ಷನ್ ಕೊಡುದು, ಎಷ್ಟು ಇನ್ಸುಲಿನ್ ಕೊಡುದು, ಪ್ರತಿಯೊಂದನ್ನು ತಾಯಿ ಅಂತೆ ಹಗಲು ರಾತ್ರಿ ಏನ್ ಕಾದ್ರು ಅದು ನಮ್ಗೆ ಇವತ್ತಿನವರೆಗೂ ಬಂತು. ಈ ರೀತಿ ಅವ್ರಿಗೆ ನಿಬಂಧನೆಗಳು ಇರ್ತಾವ. ತಮ್ಮ ತಪಶಕ್ತಿಯನ್ನ, ತಮ್ಮ ಶರೀರವನ್ನ ತಾವ ಸ್ವಾರ್ಥಕ್ಕೆ ಬಳಸ್ಕೋಬಾರ್ದು ಅಂತೇಳಿ. ಒಮ್ಮೆ 83-84ನೇ ಇಸ್ವಿ ಒಳಗೆ ನಾವು ಶಿಬಿರಾರ್ಥಿಗಳಿದ್ದಾಗ ಒಮ್ಮೆ ನಾವು ಕ್ಯೂ ನಿಂತ ಅಲ್ಲಿ ತನಕ ಕ್ಯೂ ಇರ್ತಿತ್ತು. ಒಮ್ಮೆ ಬಂದು ನಮಸ್ಕಾರ ಮಾಡಿದ್ವಿ ನಾನು ಮತ್ತೊಬ್ರು. ಮತ್ ಹೊಳ್ಳಿ ಹೋಗಿ ಯಾವ್ದೋ ಕಾರಣಕ್ಕೆ ಮತ್ ಕ್ಯೂದಾಗ ನಿಂತೀವಿ. ಮತ್ತೊಮ್ಮೆ ನಮಸ್ಕಾರ ಮಾಡಕ್ ಬಂದೀವಿ ಸುಮಾರು 50 ಮಂದಿ ಆದ್ಮೇಲೆ. ಅವಾಗ ಶ್ರೀಗಳು ಹೇಳಿದ್ರು, ಬಳ ನೀವು ಅಷ್ಟ ನಮಸ್ಕಾರ ಮಾಡುದು, ನಿಮ್ಗೆ ಅಷ್ಟ ಆಶೀರ್ವಾದ ಕೊಡುದಲ್ಲ, ನಾ ಎಲ್ಲರಿಗೂ ಹಂಚ್ಬೇಕಾಕೈತೆ ಅಂತ ಹೇಳಿ. ಅಂದ್ರ ನಾವು ಒಮ್ಮೆ ಬಂದ್ ನಿಂತು ಮತ್ತೊಮ್ಮೆ ಬಂದ್ ನಿಂತೇವೆ ಅನ್ನೋದು ಅವ್ರ ಗಮನದೊಳಗಿತ್ತು. ಪ್ರತಿಯೊಬ್ಬರು ನೀವ ಬಂದ್ ಇಲ್ಲಿ ಸಮೀಪ ಇದ್ದವ್ರನ್ನ ಬಂದ್ ಬರೀ ಆಶೀರ್ವಾದ ತಗೊಳ್ಳೋದಲ್ಲ, ಎಲ್ಲರನ್ನ ಆಕತಿ. ಪದೇ ಪದೇ ಬಂದ್ ಹಂಗ ನಮಸ್ಕಾರ ಮಾಡ್ಬೇಡ್ರಿ ಅಂತ. ಇದು ಶ್ರೀಗಳು 83-84ನೇ ಇಸ್ವಿಯಲ್ಲಿ ನನಗ ಮತ್ತು ಇನ್ನೊಬ್ಬರಿಗೆ ಹೇಳಿದಂತ ಮಾತು. ಅಂದ್ರ
ಹಂಚುವಿಕೆ ಏನಿದೆ ಇದು ಜ್ಞಾನ ದಾನ ಮಾಡುವಂತ ಒಂದು ವ್ಯವಸ್ಥೆ ಏನಿದೆ ಇದು ಋಷಿಗಳು ಇದನ್ನು ಮುಂದುವರಿಸ್ಕೊಂಡು ಬಂದ್ರು. ಇದನ್ನ ಶ್ರೀಗಳು ಒಂದೆರಡು ಉದಾಹರಣೆಗಳನ್ನು ಕೊಟ್ಟದ್ದಿದೆ. ಅದಾದ ಮೇಲೆ ಸತ್ಪುರುಷರ ಬದ್ದಲ್ಲಿ ಹೇಳಿದ್ರು. ಸತ್ಪುರುಷರು ಯಾರು ಏನು ಹೆಂಗಿರ್ತಾರ ಅಂದ್ರೆ ಕಬ್ಬು ನಾವು ಹೆಂಗ್ ಹಿಂಡಿ ತೆಗೆದ್ರು ಅದು ಕೈ ಕೊಡಂಗಿಲ್ಲ, ಕುದಿಸಿದ ಮೇಲೆ ಬೆಲ್ಲ ಹೆಂಗ್ ಸಿಹಿ ಬಿಡಂಗಿಲ್ಲ, ಸುಟ್ಟ ಮೇಲೆ ಹೆಂಗ ಬಂಗಾರ ತನ್ನ ಗುಣಗಳನ್ನು ಬಿಡಂಗಿಲ್ಲ. ಆ ರೀತಿ ಸತ್ಪುರುಷರು ಏನೇ ತಪ್ಪು ಮಾಡಿದ್ರು ಮತ್ತೆ ಜನತೆಯನ್ನ ಮುಂದೆ ಹಾಕೊಂಡು ಬಂದು ಅವ್ರಿಗೆ ತಿದ್ದಿ ಹೇಳಿ ಮಾಡ್ಕೊತ ಸಹನದಿಂದ ಬರ್ತಾರ ಅನ್ನೋದು ಸತ್ಪುರುಷರ ಕುರಿತು ಹೇಳಿದಂತಹದ್ದು. ಇನ್ನ ಸತ್ಪುರುಷರ ಅವಶ್ಯಕತೆ ಏನಿದೆ ಅಂತ ಕೇಳಿದ್ರ ಎಷ್ಟೆಷ್ಟು ಹೆಚ್ಚು ಸಂಖ್ಯೆಯ ಸತ್ಪುರುಷರ ನಮ್ಗೆ ಸಿಗ್ತಾರೋ ಅಷ್ಟಷ್ಟು ನಾವು ಸುಭಿಕ್ಷುಗಳಾಗಿರ್ತೇವೆ. ಅವ್ರ ಸಂಖ್ಯೆ ಹೆಚ್ಚಿರ್ಬೇಕು ಮತ್ತು ಅವ್ರ ಜನತೆಯತ್ತ ಸಮೀಪ ಬರಬೇಕು. ಅವ್ರೆಲ್ಲೋ ದೂರ ಇದ್ರು ಅವ್ರ ತಪಶಕ್ತಿಯ ಫಲ ನಮಗ್ ಆಗಂಗಿಲ್ಲ ಅಂತೇಳಿ ದೇವಾಲಯನ ಕಟ್ಟಿಸ್ಲಿಕ್ಕೂ ಕಾರಣ ಅದೇ. ಆ ಸತ್ಪುರುಷರ ಬಂದು ಸ್ಪರ್ಶ ಮಾಡ್ಕೋತ ಇದ್ದಂಗ ಜನತೆ ಸುಭಿಕ್ಷವಾಗಿರ್ತೈತಿ. ನಾವು ನರಳಾಟ ಗೋಳಾಟಗಳು ಕಡಿಮೆ ಆಕಾವ, ನಮಗ ಆರೋಗ್ಯ ಸಿಗ್ತೈತಿ. ಸಂಪತ್ತು ಅಂದ್ರೆ ಜ್ಞಾನ ಸಂಪತ್ತು, ವೈರಾಗ್ಯ ಸಂಪತ್ತು ಇರ್ಲಿ, ಯಾವ್ದಾದ್ರು ಇರ್ಲಿ, ಈ ಎಲ್ಲಾ ಸಂಪತ್ತುಗಳು ಸಿಗಲಿಕ್ಕೆ ಅವರೇ ಕಾರಣ. ಅದಕ್ಕೆ ಸತ್ಪುರುಷರ ಸಂಖ್ಯೆ ಹೆಚ್ಚಿರ್ಲಿ ಇರ್ಲಿ ಅನ್ನುವಂಥದ್ದು ಶ್ರೀಗಳ ಅಭಿಪ್ರಾಯ. ಇನ್ನ ನರ ಋಣ ಇದ್ರೊಳಗ ನಾವು ಹೋದ್ ಸಾರಿ ಆಪದ್ ಬಾಂಧವರನ್ನು ಕುರಿತು ನೋಡಿದ್ವಿ. ಆದ್ರ ಕೇವಲ ಆಪದ್ ಬಾಂಧವರು ಅಷ್ಟೇ ಅಲ್ಲ, ನರರು ಯಾರು ನಮ್ಮ ಸಮೀಪ ಸುತ್ತಲೂ ಜನತೆ ನಮಗೆ ಸಹಾಯ ಮಾಡಿರ್ತಾರೋ ಅವ್ರ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು. ಅದರಲ್ಲಿಯೂ ಅತಿಥಿಗಳು, ವೇದಗಳಲ್ಲಿ ಮಾತೃದೇವೋ ಪಿತೃದೇವೋ ಏನ್ ಹೇಳಿದೆ, ಅತಿಥಿಗಳು ಯಾರು ತಿಥಿಯನ್ನ ಕಾಲವನ್ನ ತಪ್ಪಿಸಿ ಬರ್ತಾರೋ ಅವರೆಲ್ಲ ಅತಿಥಿಗಳು. ಹೇಳದೆ ಕೇಳದೆ ಬರ್ತಾರೋ, ಆ ನಿಗದಿತವಾದ ಟೈಮ್ ಮೀರಿ ಆ ಕಾಲವನ್ನ ಮೀರಿ ಬರ್ತಾರೋ ಅವರೆಲ್ಲ ಅತಿಥಿಗಳು. ಕೆಲವೊಮ್ಮೆ ಜಂಗಮರು ಸತ್ಪುರುಷರು ಈ ಅತಿಥಿಗಳ ಸ್ವರೂಪದಲ್ಲಿಯೂ ಬರ್ತಾರ. ಒಬ್ರು ಭಕ್ತರು ಕೇಳ್ತಾ ಇದ್ರು, ನಾ ಹಿಂಗ ಸಾಧನೆ ಒಳಗೆ ಕುಂತಾಗ ಯಾರೋ ಒಬ್ರು ಹಿಂದ್ ಬಂದ್ ನಿಂತಂಗ ಆಕತಿ ಅಂತ ಹೇಳಿ. ಅವಾಗ ಶ್ರೀಗಳು ಹೇಳಿದ್ರು, ಬಹಳ ಅಂಜಬೇಡ, ಅವ್ರು ಸತ್ಪುರುಷರು ನಿನ್ನ ಸಹಾಯಕ್ಕೆ ಬಂದಾರ ಅಂತೇಳಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ರೆ ಸಾಕು. ಈ ಅತಿಥಿಗಳಿಗೆ ನಾವು ಗೌರವವನ್ನು ಕೊಡಬೇಕು. ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಹಿಂದಿನಿಂದ ಬಂದಿದೆ. ತಿಥಿಯನ್ನು ತಪ್ಪಿಸಿ ಬಂದವರಿಗೆ ಆಹಾರ ಇರ್ಲಿಕ್ಕೆ ವ್ಯವಸ್ಥೆ ಇದನ್ನೆಲ್ಲ ಕೊಡ್ಬೇಕನ್ನುವಂಥದ್ದು ಅತಿಥಿಗಳಿಗೆ ನಾವು ಸಲ್ಲಿಸಬೇಕಾದಂತ ಋಣ, ಅದ ಕೃತಜ್ಞತೆ. ಎರಡನೇದು, ನಮ್ಮಲ್ಲಿ ಅಂಗವಿಕಲರು ಇರ್ತಾರೆ ಸಮಾಜದಲ್ಲಿ, ಮನೆಯಲ್ಲಿ, ಎಲ್ಲಿ ನಾವು ಅಶಕ್ತರು, ವೃದ್ಧರು, ಅಂಗವಿಕಲರು, ಅವರೆಲ್ಲ ನರ ಋಣ. ಅವ್ರಿಗೆ ಸೇವಾ ಮಾಡೋದು, ಆ ಕೃತಜ್ಞತೆಗಳನ್ನು ಸಲ್ಲಿಸುವುದು, ಅವ್ರಿಗೆ ಸಹಾಯ ಮಾಡೋದು, ಇದು ನೃ ಋಣ ಅಥವಾ 5ನೇ ಋಣ, ಅತಿಥಿ ಋಣ. ಇನ್ನ 6ನೇದು ಋಣ ರಾಷ್ಟ್ರ ಋಣ. ಮೊದಲು 5 ಏನ್ ಮಾಡಿದೀವಿ ನಾವು, 5 ನೋಡಿದ್ದು ಅದು ಕೇವಲ ಪೀಠಿಕೆ. ಈಗ ಮೂಲ ವಿಷಯಕ್ಕೆ ಬರ್ತಾ ಇದ್ದೀವಿ. ಇದು 6ನೇ ಋಣ ರಾಷ್ಟ್ರ ಋಣ. ನಾವು ರಾಷ್ಟ್ರ ಋಣವನ್ನು ತೀರಿಸುವುದೇ ರಾಷ್ಟ್ರ ಧರ್ಮ ಅಂತೇಳಿ ಶ್ರೀಗಳು ಹೇಳ್ಯಾರ. ನಾವು 5,000 ವರ್ಷಗಳ ಇತಿಹಾಸವನ್ನ ಶ್ರೀಗಳು ಈ ಪ್ರವಚನದಲ್ಲಿ ಹೇಳ್ಕೊತ ಬಂದ್ರು. ರಾಷ್ಟ್ರ ಋಣ ಹೆಂಗ್ ಬಂತು, ರಾಷ್ಟ್ರ ಧರ್ಮ ಎಷ್ಟು ಮಂದಿ ಆಚರಿಸಿದ್ರು, ಎಷ್ಟು ಮಂದಿ ರಾಷ್ಟ್ರ ಕೃತಜ್ಞತೆ ಬದಲಿ ರಾಷ್ಟ್ರ ಕೃತಜ್ಞರಾದ್ರು ಅಂತೇಳಿ ಇತಿಹಾಸವನ್ನು ತೆಗೆದುಕೊಂಡು ಬಂದ್ರು. 5,000 ವರ್ಷಗಳ ಹಿಂದಿನ ಇತಿಹಾಸವನ್ನು ತೆಗೆದುಕೊಂಡು ಬಂದ್ರು. ಇಂದಿಗೆ 4,500 ವರ್ಷಗಳ ಹಿಂದೆ ಜಗತ್ತಿನ ಮೊಟ್ಟ ಮೊದಲ ಯುದ್ಧವಾಯ್ತು, ಮಹಾಯುದ್ಧ. ಈಗೇನೋ ನಾವು ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಅಂತೇವೆ, ಇತ್ತೀಚೆಗೆ ತಿಳಿದಂತದ್ದು, ಅಂದ್ರೆ ನಮ್ ಗಮನಕ್ಕೆ ಬಂದಂತದ್ದು 100-200 ವರ್ಷದ ಒಳಗಡೆ. ಆದ್ರೆ ಜಗತ್ತಿನ ಮೊಟ್ಟ ಮೊದಲ ಯುದ್ಧ, ವಿಶ್ವ ಯುದ್ಧ ಆದಂತದ್ದು ಭಾರತದಲ್ಲಿ. ಅದು ಇವತ್ತಿಗೆ 4,500 ವರ್ಷಗಳ ಹಿಂದೆ. ಆ ಯುದ್ಧದ ಹೆಸರು ದಾಸರಾಜರ ಯುದ್ಧ ಅಂತ ಹೇಳಿ. 10 ಜನ ಅನಾರ್ಯರು ಕೂಡಿ ಒಬ್ಬ ಆರ್ಯನೊಂದಿಗೆ ಹೋರಾಟ ಮಾಡಿ ಸೋತರು. ಇದು ದಾಸರಾಜರ ಯುದ್ಧ ಅಂತೇಳಿ ಜಗತ್ತಿನ ಮೊಟ್ಟ ಮೊದಲ ಯುದ್ಧ ಅವಾಗ ನಡೆದದ್ದು. ಇದು ಭಾರತದಲ್ಲಿ. ಇಂಥ ಯುದ್ಧ ಅದಕ್ಕಿಂತ ಮುಂಚೆ ನಡೆದದ್ದು ಎಲ್ಲಿಯೂ ಪ್ರಸ್ತಾಪ ಆಗಿಲ್ಲ ಅಂತೇಳಿ ಶ್ರೀಗಳು ಈ ಪ್ರವಚನದಲ್ಲಿ ಹೇಳಿದ್ದಿದೆ. ಈ ಯುದ್ಧ ಆದ 500 ವರ್ಷಗಳ ನಂತರ, ಅಂದ್ರೆ ಇವತ್ತಿಗೆ ಸುಮಾರು 4,000 ವರ್ಷಗಳ ನಂತರ ಹಿಂದೆ ರಾಮಾಯಣ ಆ ಯುದ್ಧ ಆಯಿತು. ಅಂದ್ರೆ ರಾವಣ ಭಾರತದ ಅಧಿಪತಿಯಾಗಿದ್ದ. ರಾಮ ಅವನನ್ನು ಆಕ್ರಮಿಸಿಕೊಂಡು ಲಂಕಾಧಿಪತಿಯನ್ನಾಗಿ ಮಾತ್ರ ಮಾಡಿ ಇಡೀ ಭಾರತದ ಮೊಟ್ಟ ಮೊದಲ ಸಾಮ್ರಾಟನಾದ. ಇದು 500 ವರ್ಷಗಳ ನಂತರ, ಮೊದಲ ಯುದ್ಧದ ನಂತರ, ದಾಸರಾಜರ ಯುದ್ಧದ 500 ವರ್ಷಗಳ ನಂತರ ಇದು ರಾಮಾಯಣ ನಡೀತು. ಅದಾದ ಮೇಲೆ 500 ವರ್ಷಗಳ ನಂತರ ಮಹಾಭಾರತ ನಡೀತು. ಅಂದ್ರ ಕೌರವರು ಮತ್ತು ಪಾಂಡವರ ನಡುವೆ. ಅವಾಗ ಇಡೀ ದೇಶ ಆ ಯುದ್ಧದಲ್ಲಿ ಪಾಲ್ಗೊಂಡಿತ್ತು ಅಂತೇಳಿ ಅದಕ್ಕೆ ಮಹಾಭಾರತ ಅಂತೇಳಿ ಹೆಸರಿಟ್ರು. ಕೌರವರ ಪಕ್ಷ ಆದ್ರೂ ವಹಿಸ್ಬೇಕು, ಇಲ್ಲ ಪಾಂಡವರ ಪಕ್ಷ ಆದ್ರೂ ವಹಿಸ್ಬೇಕು. ಎರಡೂ ಪಕ್ಷದವರಿಗೆ ಘನಘೋರ ಯುದ್ಧ ಆಯ್ತು. ಈ ಯುದ್ಧದಿಂದ ಕೆಲವು ವಿಶ್ಲೇಷಣೆ ಮಾಡಿದವ್ರು ಹೇಳ್ತಾರ, ಶ್ರೀಗಳು ಹೇಳಿದ್ದಿದೆ ಪ್ರವಚನದಲ್ಲಿ, ಮಹಾಭಾರತದ ಯುದ್ಧದಿಂದ ಭಾರತ ಇವತ್ತಿಗೂ ಚೇತರಿಸಿಕೊಂಡಿಲ್ಲ ಅಂತ ಹೇಳಿ. ಆ ಯುದ್ಧದ ಪರಿಣಾಮದಿಂದ ನಾವಿನ್ನೂ ಹೊರಗೆ ಬಂದಿಲ್ಲ ಅಂತೇಳಿ ಶ್ರೀಗಳು ಹೇಳಿದ್ದಿದೆ. ಆ ಯುದ್ಧ ಇಷ್ಟೊಂದು ಗಂಭೀರ ಆಯ್ತು.
ಅಣ್ಣತಮ್ಮರ ನಡುವೆ ಯುದ್ಧ ಆಯಿತು, ಕೌಟುಂಬಿಕ ಕಲಹ. ಅಷ್ಟೇ ಅಲ್ಲ, ಇಡೀ ಭಾರತ ಒಂದಿಲ್ಲ ಒಂದು ದೃಷ್ಟಿಯಲ್ಲಿ ಯುದ್ಧದಲ್ಲಿ ತೊಳ್ಕೊಂಡಿತ್ತು. ಇದೇ ರೀತಿ ಈ ಇವತ್ತಿನ ಪರಿಸ್ಥಿತಿ ಇದೆ. ಒಂದು ರಷ್ಯಾ ಕಡೆಯರೇ ಆಗ್ಬೇಕು, ಇಲ್ಲ ಅಮೆರಿಕದ ಕಡೆ ಆಗ್ಬೇಕು. ಆದ್ರೆ ಭಾರತ ನಿರ್ಲಿಪ್ತವಾಗಿ ಉಳಿತು. ಇಷ್ಟಾದ್ರೂ ಸ್ವತಂತ್ರವಾಗಿ ನಿರ್ಲಿಪ್ತವಾಗಿ ನಮ್ಮನ್ನು ಇರ್ಲಿಕ್ಕೆ ಬಿಟ್ಟಿಲ್ಲ ಅವರು. ಇಂಡೈರೆಕ್ಟ್ಲಿ ನಮ್ಮನ್ನ ಒಂದಿಲ್ಲ ಒಂದು ಗುಂಪಿ ಸೇರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಯಾರ. ಆದ್ರೆ ಮಹಾಭಾರತ ಯುದ್ಧದಲ್ಲಿ ಇಂಥ ಶ್ರೇಷ್ಠರು ಆಗಿ ಹೋದ್ರು. ಆ ಯುದ್ಧದ ಕುರಿತು ಸಾಕಷ್ಟು ಉದಾಹರಣೆಗಳನ್ನು ಶ್ರೀಗಳು ಕೊಟ್ಕೋತ ಬಂದ್ರು. ಇಂಥ ಮೇಧಾವಿಗಳ ಇದ್ರು, ಇಂಥ ಪುರುಷರು, ಇಂಥ ಸತ್ಪುರುಷರು, ಇಂಥ ಸಾಧನೆ ಮಾಡಿದವ್ರು ಇದ್ರು. 9 ದಿನ ಯುದ್ಧದಲ್ಲಿ ಒಬ್ಬೊಬ್ಬನ ಸೇನಾಪತಿಯನ್ನ ಆರಿಸ್ಕೊಂಡ್ರು. ಯಾವ ರೀತಿ ಸೇನಾಪತಿಯನ್ನ ಆರಿಸ್ತಿದ್ರು ಅವರು? 9 ದಿನಗಳ ಯುದ್ಧ ಆತಂತ ಹೇಳ್ತಾರ. ಪ್ರತಿಯೊಂದು ದಿವಸಕ್ಕೂ ಒಬ್ಬ ಹೊಸ ಸೇನಾಪತಿ. ಯಾರಿಗೆ ಆಜ್ಞಾ ಚಕ್ರ ಜಾಗೃತಿ ಆಗಿದೆಯೋ ಅವರನ್ನು ಹುಡುಕಿ ತೆಗೆದು ಅವರನ್ನ ಸೇನಾಪತಿಗಳನ್ನ ಮಾಡ್ತಿದ್ರು. ಪ್ರತಿಯೊಂದು ದಿವಸದ ಯುದ್ಧಕ್ಕೆ ಅವರು ಸೇನಾಪತಿ. 3ನೇ ಕಣ್ಣು ಯಾರಿಗೆ ಜಾಗೃತಿ ಆಗಿದೆಯೋ ಆಜ್ಞಾ ಚಕ್ರ, ಅವರನ್ನು ಹುಡುಕಿ ತೆಗೆದ ಅವರು ಸೇನಾಪತಿಗಳನ್ನ ನೇಮಿಸ್ತಾ ಇದ್ರು ಒಂದೊಂದು ಯುದ್ಧದಲ್ಲಿ. ಅಲ್ಲಿ ಕೆಲವು ನಿಯಮಗಳನ್ನ ಇಟ್ಟಿದ್ರು. ಉದಾಹರಣೆಗೆ ಅರ್ಜುನನ ಪಾಂಡಿತ್ಯ ಮತ್ತು ದುರ್ಯೋಧನನ ಪಾಂಡಿತ್ಯವನ್ನು ನೋಡ್ಬೇಕಾದ್ರೆ ಒಂದ್ ಕಡೆ ನಾವು ನೋಡಿದ್ವಿ. ಅರ್ಜುನ ಒಂದು ಗಿಡಕ್ಕೆ ಗಿಳಿ ಕಟ್ಟಿದ್ರ ಅದ್ರ ಕಣ್ಣಿಗೆ ಗುರಿ ಇಡಂತ ಹೇಳಿದ್ರ, ಅವ ನಿನ್ಗೇನ್ ಕಾಣಿಸ್ತೈತೆ ಅಂತ ಕೇಳಿದ್ರು. ನನಗ್ ಕೇವಲ ಗಿಳಿಯ ಕಣ್ಣು ಮಾತ್ರ ಕಾಣಿಸ್ತೈತೆ ಅಂತ ಹೇಳಿದ. ಅಂದ್ರೆ ಜಗತ್ತಿನಲ್ಲಿ ಮತ್ತೇನು ಕಾಣಂಗಿಲ್ಲ, ನೀವು ಹೇಳಿದಂತ ಗುರಿ ಆ ಗಿಳಿಯ ಕಣ್ಣು ಅಷ್ಟು ಮಾತ್ರ ನನ್ನ ಗಮನದಲ್ಲಿದೆ. ಅಷ್ಟು ತೀವ್ರತೆಯಿಂದ ಅಟೆನ್ಷನ್ ಆ ಏಮ್ ಕೊಡ್ತಿದ್ದ ನಾವು. ದುರ್ಯೋಧನನ ಸರ್ತಿ ಬಂತು, ನೀ ಗುರಿ ಇಡಂತಂದ್ರು. ಬಿಲ್ಲಿನಿಂದ ಅದಕ್ಕೆ ತೂಗು ಹಾಕಿದ ಗಿಳಿಯ ಕಣ್ಣಿಗೆ ಗುರಿ ಇಡಂತ ಹೇಳಿದ್ರ, ಇವ ಬಿಲ್ಲು ಬಾಣದಿಂದ ಗುರಿ ಇಟ್ಟ. ಮುಂದೆ ಕೇಳಿದ್ರು, ನಿನ್ ಏನ್ ಕಾಣ್ತೈತೆ ಅಂತಂದ್ರ, ನನಗ ಗಿಳಿ ಕಾಣ್ತೈತಿ, ಗಿಡ ಕಾಣ್ತಾವು, ಅಷ್ಟಲ್ಲ ನೀವು ಕಾಣ್ತೀರ ಅಂತ ಹೇಳಂದ್ಬಿಟ್ಟ. ಅಂದ್ರೆ ಅವ್ನು ಬಾಣ ಬಿಟ್ರೆ ಯಾರಿಗ್ ಬೀಳ್ತಿತ್ತು ಅನ್ನೋದು ಹೇಳಕ್ ಬರ್ತಿದ್ದಿಲ್ಲ. ಈ ರೀತಿ ಏಕಾಗ್ರತೆಯಿಂದ ನಾವು ಮತ್ತೊಂದು ನೋಡೇವಿ. ಶ್ರೀಗಳು ಒಂದ್ ಕಡೆ ಪ್ರಸ್ತಾಪ ಮಾಡ್ಯಾರ, ಮೀನ್ ಕಣ್ಣು ಅಂತ ಹೇಳಿ. ಅವರು ಈ ತಿರುಗುವ ಒಂದು ಗಿಳಿ ಕಣ್ಣಿಗೆ ಬಾಣವನ್ನು ನೋಡ್ಬೇಕಂತ ಕೆಳಗಾದ್ರ ಪ್ರತಿಫಲನ ನೋಡಿ ಆ ಎಣ್ಣೆಯಲ್ಲಿ ಅಥವಾ ನೀರಿನಲ್ಲಿ ಅದ್ರ ಪ್ರತಿಫಲನ ನೋಡಿ ಬಿಡ್ತಿದ್ರು ಅಂತ ಹೇಳಿ ಮೀನು ಕಣ್ಣು ಅಂತ ಈ ವ್ಯವಸ್ಥೆಯಲ್ಲಿ ಬಂತು. ಅವತ್ತಿನಿಂದ ಬಂದಂತಹದ್ದು ಯುದ್ಧ. ಮಹಾಭಾರತ ಯುದ್ಧದಲ್ಲಿ ಇಂಥ ಎಲ್ಲಾ ಪಂಡಿತರು, ಜ್ಞಾನಿಗಳು ಎಲ್ಲರೂ ಆಗಿ ಹೋದ್ರು. ಕೊನೆಗೆ ಏನಾತಂದ್ರ ಆ ಪರಿಸ್ಥಿತಿ, ಯುದ್ಧದ ಕೊನೆಗೆ ಇವರೆಲ್ಲಾ ಪಂಡಿತರು ಏನ್ ಮಾಡ್ಬೇಕಂತಂದ್ರ ಶಸ್ತ್ರಗಳನ್ನ ತ್ಯಾಗ ಮಾಡಿ, ಶಸ್ತ್ರಗಳನ್ನ ಬಿಟ್ಟು ಶಾಸ್ತ್ರಗಳನ್ನ ಕೈಗೆ ತಗೊಳ್ಬೇಕಾತು. ಅಲ್ಲಿ ಭಾರತದೊಂದು ಹೊಸ ಅಧ್ಯಾಯ ಶುರು ಆತಂತ ಹೇಳಿ ಇದು ಇವತ್ತಿನ ರಾಷ್ಟ್ರ ಧರ್ಮದ ಕುರಿತು ಒಂದು 4 ಮಾತುಗಳು. ಇದರೊಂದಿಗೆ 4 ಮಾತುಗಳನ್ನು ಮಂಗಳ ಮಾಡ್ತೇನೆ. ಶರಣು ಶರಣಾರ್ಥಿಗಳು.